Okay, so in the last video we have completed the unit 4 first chapter. Okay, so this is the unit 4 chapter 2, that is dynamic documents with JavaScript. Okay, so ಈ ಯೂನಿಟ್ ನಾಗ ಏನು ನೋಡ್ತೀರಂತಂದ್ರೆ ಲೈಕ್ ಪೊಸಿಷನ್ ಆಮೇಲೆ ಬಟ್ ಡೈನಮಿಕ್ ರಿಲೇಟೆಡ್ ಅಂತಂದ್ರೆ ನೀವು ಈಗ ಪೊಸಿಷನ್ ಅಂತಂದ್ರೆ ಏನು ಕರಿತೀವಿ, ಡೈನಮಿಕ್ ಅಂತ ರಿಲೇಟೆಡ್ ಕರಿತೀವಿ. ಮೂವಿಂಗ್ ಆಫ್ ಆಬ್ಜೆಕ್ಟ್ಸ್, ಮೂವಿಂಗ್ ಆಫ್ ಸ್ಕ್ರೀನ್, ಮೂವಿಂಗ್ ಆಫ್ ಟೆಕ್ಸ್ಟ್. ಸೊ ಇಂಥವು ಡೈನಮಿಕ್ ರಿಲೇಟೆಡ್ ಏನೇನು ಇರ್ತದಲ್ಲ ಅದೆಲ್ಲ ಜಾವಾಸ್ಕ್ರಿಪ್ಟ್ ನಾಗ ನೋಡ್ತೀವಿ. ಓಕೆ, ಸೊ ಸ್ಟಾರ್ಟ್ ವಿತ್ ದ ಇಂಟ್ರೊಡಕ್ಷನ್. ಗೊತ್ತಾಗ್ತದೆ ನಿಮ್ಗೆ ಹೋಗ್ತಾ ಹೋಗ್ತಾ ಏನೇನಿದ್ರ ಕಲಿತಾರಂತ. So start with the introduction. Informally, a dynamic XHTML document is an XHTML document that in some way can be changed while it is being displayed by a browser. Okay, so dynamic XHTML document no XHTML document ಅಂತ ಹೇಳಕತ್ತಾನ. So dynamic ಅಂದ್ರೆ ಇಲ್ಲೇನು ಬೇರೆ ಚೇಂಜಸ್ ಅಲ್ಲ. ಓಕೆ, ಸೊ ಅದನ್ನು ಸೇಮ್ XHTML ಡಾಕ್ಯುಮೆಂಟ್ ಇದ್ದಂಗೆ ಬಟ್ ಬ್ರೌಸರ್ ಏನು ಮಾಡ್ತದೆ, ಡಿಸ್ಪ್ಲೇ ಮಾಡಬೇಕಾದಾಗ ಒಂದು ಸ್ವಲ್ಪ ಚೇಂಜ್ ಮಾಡ್ತಂತ ಹೇಳ್ತಾನೆ. ಓಕೆ, ಡೈನಮಿಕ್ XHTML is not a new markup language. ಇದೇನು ದೊಡ್ಡದು ಹೊಸದು ಮಾರ್ಕಪ್ ಲ್ಯಾಂಗ್ವೇಜ್ ಅಲ್ಲ. ಇಟ್ ಈಸ್ ಸೇಮ್ ಆಸ್ ಯುವರ್ XHTML, HTML, CSS. ಓಕೆ, ಜಾವಾಸ್ಕ್ರಿಪ್ಟ್. ಸೊ ಇದನ್ನು ಅದ್ರ ಹಂಗೆ ಇದೆ, ಇದೇನು ಹೊಸದು ಮಾರ್ಕಪ್ ಲ್ಯಾಂಗ್ವೇಜ್ ಅಲ್ಲ. ಓಕೆ, it is a collection of technologies that allows dynamic changes to documents defined with XHTML. Okay, so ಇದನ್ನೇ ಹೇಳ್ತಾನಂದ್ರೆ it is a collection of technologies that allows dynamic changes to documents defined with XHTML ಅಂತ ಹೇಳ್ತಾನೆ. ಅಂತಂದ್ರೆ ಏನು ಹೇಳ್ತೀರಿ, ಈಗ ನಾವೇನಾರ ಪೊಸಿಷನ್ ಚೇಂಜ್ ಮಾಡೋದು, ಅಬ್ಸಲ್ಯೂಟ್ ಪೊಸಿಷನ್ ಚೇಂಜ್ ಮಾಡೋದು. ಸೊ ಹಂಗೇನದ ಅಂತಂದ್ರೆ ಇದು ಡೈನಮಿಕ್ ರಿಲೇಟೆಡ್ ಚಾಪ್ಟರ್ ಅದ ಅಂತ ಹೇಳ್ತಾನೆ. ಅಥವಾ XHTML ಜೊತೆ ನಾವು ಡೈನಮಿಕ್ ರಿಲೇಟೆಡ್ ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಓಕೆ, ಸೊ ಇಟ್ ಈಸ್ ಅ ಕಲೆಕ್ಷನ್ ಆಫ್ ಟೆಕ್ನಾಲಜಿ ಒಳಗೆ ಏನದ ಅಂದ್ರೆ, ಹೊಸ ಕಲೆಕ್ಷನ್ ಆಫ್ ಟೆಕ್ನಾಲಜಿ ಒಳಗೆ ಏನದ ಅಂತಂದ್ರೆ ಡೈನಮಿಕ್ ಚೇಂಜಸ್ ಅದ ಅಂತ ಹೇಳ್ತಾನೆ. ಓಕೆ, ಸೊ ಡೈನಮಿಕ್ ರಿಲೇಟೆಡ್ ಯೂಸ್ ಮಾಡಿ XHTML ಪ್ರೋಗ್ರಾಮ್ ಬರ್ದಿರೋದು ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್, specifically a dynamic XHTML document is an XHTML document whose tag contains or element style properties can be changed by user interaction or the occurrence of a browser event after the document has been and is still being displayed. So ಇಲ್ಲೇನು ಹೇಳ್ತಾನೆ ನೋಡ್ರಿ, ಸ್ಪೆಸಿಫಿಕಲಿ ಡಾಕ್ಯುಮೆಂಟ್ XHTML ಡಾಕ್ಯುಮೆಂಟ್ ಏನದ, ಡೈನಮಿಕ್ XHTML ಡಾಕ್ಯುಮೆಂಟ್ ಏನದ, XHTML ಡಾಕ್ಯುಮೆಂಟ್ ಇದ್ದಂಗೆ ಇದೆ. Okay, whose tag attributes a tag contains or element style properties can be changed by user interaction or the occurrence of the browser event after the document has been is still being displayed. Okay, ಸೊ ಇಲ್ಲಿ ಏನಾಗದಾವಲ್ಲ, ಇದು ಡಾಕ್ಯುಮೆಂಟ್ XHTML ಇದ್ದಂಗೆ ಅದ. ಬಟ್ ನಾವು ಟ್ಯಾಗ್ಸ್, ಆಮೇಲೆ ಟ್ಯಾಗ್ ಅಟ್ರಿಬ್ಯೂಟ್ಸ್, ಟ್ಯಾಗ್ ಕಂಟೆಂಟ್ಸ್, ಆಮೇಲೆ ಸ್ಟೈಲ್, ಸೊ ಇವೆಲ್ಲ ಏನದಾವಲ್ಲ ಒಂದ್ ಸ್ವಲ್ಪ ಚೇಂಜ್ ಮಾಡ್ತೀವಿ. ಆಮೇಲೆ ಬ್ರೌಸರ್ನು ಅದು ಡಿಸ್ಪ್ಲೇ ಮಾಡ್ಬೇಕಾದಾಗ ಬಿಟ್ ಚೇಂಜಸ್ ಆಗಿ ಡಿಸ್ಪ್ಲೇ ಮಾಡ್ತಾ ಅಂತ ಹೇಳ್ತಾನೆ. ಓಕೆ, such changes can be made with an embedded script that access the elements of the document as object in the associated DOM structure. Okay, so ಏನು ನಾವು ಚೇಂಜ್ ಮಾಡ್ತೀವಲ್ಲ ಅದನ್ನ ಎದರಿಂದ ಚೇಂಜ್ ಮಾಡ್ಬೇಕಂತ ಹೇಳ್ತಾನೆ, ಎಂಬೆಡೆಡ್ ಸ್ಕ್ರಿಪ್ಟ್ ನಿಂದ ಚೇಂಜ್ ಮಾಡ್ಬೇಕಂತ ಹೇಳ್ತಾನೆ. ಎಂಬೆಡೆಡ್ ಸ್ಕ್ರಿಪ್ಟ್ ಅಂದ್ರೆ ಏನು, ಎಕ್ಸ್ಟ್ರಾ ಲೈನ್ ಎಂಬೆಡೆಡ್ ಕಲ್ತಿರ್ಲಿಲ್ಲ. ಸೊ ಎಂಬೆಡೆಡ್ ಸ್ಕ್ರಿಪ್ಟ್ ಅಂತಂದ್ರೆ ಬಾಡಿ ಒಳಗೆ ಬರೋಕ್ಕೆ ಎಂಬೆಡೆಡ್ ಅಂತ ಹೇಳ್ತಾನೆ. ಸ್ಕ್ರಿಪ್ಟ್ ನ ಬಾಡಿ ಒಳಗೆ ಬರೋಕ್ಕೆ ಮೀನ್ಸ್ ನಿಮ್ಮ ಪ್ರೋಗ್ರಾಮ್ ಒಳಗೆ ಬರೋಕ್ಕೆ ಎಂಬೆಡೆಡ್ ಅಂತ ಹೇಳ್ತಾನೆ. ಸೊ ಎಂಬೆಡೆಡ್ ಸ್ಕ್ರಿಪ್ಟ್ ಯೂಸ್ ಮಾಡಿ ಸ್ವಲ್ಪ ಚೇಂಜಸ್ ಆಗ್ತದೆ ಅಂತ ಹೇಳ್ತಾನೆ ಅಷ್ಟೇ. ಸೊ ಟೋಟಲ್ ಓವರ್ ಆಲ್ ಇಂಟ್ರೊಡಕ್ಷನ್ ಆಗಿ ಏನು ಹೇಳ್ತಾನೆ ಅಂತಂದ್ರೆ, ಡೈನಮಿಕ್ XHTML ಸೇಮ್ XHTML ಡಾಕ್ಯುಮೆಂಟ್ ಇದ್ದಂಗೆ, ಇದೇನು ಬೇರೆ ಹೊಸ ಮಾರ್ಕಪ್ ಲ್ಯಾಂಗ್ವೇಜ್ ಅಲ್ಲ. ಬಟ್ ಇಲ್ಲಿ ಏನ್ ಚೇಂಜ್ ಆಗ್ತದೆ ಅಂತಂದ್ರೆ ಒಂದ್ ಸ್ವಲ್ಪ ಟ್ಯಾಗ್ ಅಟ್ರಿಬ್ಯೂಟ್ಸ್, ಓಕೆ, ಸ್ವಲ್ಪ ಸ್ಟೈಲ್ಸ್, ಓಕೆ, ಸ್ವಲ್ಪ ರೈಟಿಂಗ್ ಮಾಡ್ಬೇಕಾದಾಗ ಒಂದ್ ಸ್ವಲ್ಪ ಚೇಂಜ್ ಆಗ್ತದೆ. ಸೊ ಆ ಚೇಂಜಸ್ ಏನದಲ್ಲ ಎಂಬೆಡೆಡ್ ಸ್ಕ್ರಿಪ್ಟ್ ನಾಗ ಬರಬೇಕು ಅಂತ ಹೇಳ್ತಾನೆ. ಕ್ಲಿಯರ್? ಓಕೆ, ನೆಕ್ಸ್ಟ್, ಪೊಸಿಷನಿಂಗ್ ಎಲಿಮೆಂಟ್ಸ್. ನೆಕ್ಸ್ಟ್ ಪೊಸಿಷನಿಂಗ್ ಎಲಿಮೆಂಟ್ಸ್ ಅಂತಂದ್ರೆ ನಾವು ಏನಾರ ಒಂದು ಟೆಕ್ಸ್ಟ್ ನ ಪೊಸಿಷನ್ ಮಾಡೋದಕ್ಕೆ, ಫಾರ್ ಎಕ್ಸಾಂಪಲ್ ನೀವು ಈಗ ಇದು ಒಂದು ವರ್ಡ್ ಡಾಕ್ಯುಮೆಂಟ್ ಅದ ಅಂತ ತಿಳ್ಕೊರಿ. ಸೊ ವರ್ಡ್ ಡಾಕ್ಯುಮೆಂಟ್ ಒಳಗೆ ಇದು ಹಾಕ್ತಿರಿಲ್ಲ ನೀವು, ಏನಂತ ಹೇಳ್ತೀವಿ, ವಾಟರ್ ಮಾರ್ಕ್. ಸೊ ಇಲ್ಲಿ ಪೇಜ್ ಲೇಔಟ್ ನಾಗ ಹೋಗಿ ಇಲ್ಲಿ ಹೆಂಗ್ ವಾಟರ್ ಮಾರ್ಕ್ ಹಾಕ್ತಿರಿಲ್ಲ ಈ ಟೈಪ್. ಓಕೆ, ಸೊ ಹಿಂಗ ಏನ್ ವಾಟರ್ ಮಾರ್ಕ್ ಹಾಕ್ತಿರ್ಲ ಅದ್ರದ್ದು ಹೇಳಾಕತ್ತಾನ. ಸೊ ಪೊಸಿಷನ್ ಆಫ್ ಎಲಿಮೆಂಟ್ಸ್ ಅಂದ್ರೆ ನಮ್ ಸ್ಕ್ರೀನ್ ಒಳಗ ನಮ್ ಪೊಸಿಷನ್ ಹೆಂಗ್ ಬರಿತೀವಿ ಅಂತ ಹೇಳಾಕತ್ತಾನ. ಓಕೆ, ಸೊ ಅದ್ರ ಬಗ್ಗೆ ನೋಡ್ರಿ. ಈಗ
ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್. ಸೊ ಪೊಸಿಷನ್ ಆಫ್ ಎಲಿಮೆಂಟ್ಸ್ ಮಾಡ್ಬೇಕಾದಾಗ ನಾವು ಏನು ಯೂಸ್ ಮಾಡ್ತೀವಿ, ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್ ಪಿ ಅಂತ ಯೂಸ್ ಮಾಡ್ತೀವಿ. ಓಕೆ, ಸೊ ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್ ಪಿ ಇಸ್ ನಥಿಂಗ್ ಬಟ್ ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್ ಪೊಸಿಷನಿಂಗ್ ಅಂತ ಇಂಡಿಕೇಟ್ ಆಗ್ತದೆ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಸಪೋರ್ಟೆಡ್ ಬೈ ಎಲ್ಲ ಬ್ರೌಸರ್ಸ್. ಅಂದ್ರೆ ಎಲ್ಲ ಬ್ರೌಸರ್ಸ್, ಇಂಟರ್ನೆಟ್ ಎಕ್ಸ್ಪ್ಲೋರರ್ ಮತ್ತೆ ಇಂಟರ್ನೆಟ್ ಫೈರ್ಫಾಕ್ಸ್ 3, ಸೊ ಇವೆರಡು ಬ್ರೌಸರ್ಸಿಗೂ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ಸೊ ಜಾವಾ ಸ್ಕ್ರಿಪ್ಟ್ ಒಳಗ ಪೊಸಿಷನಿಂಗ್ ಆಫ್ ಎಲಿಮೆಂಟ್ಸ್ ಮಾಡ್ಬೇಕಾಗಿತ್ತಂದ್ರೆ ಯಾವ್ದು ಯೂಸ್ ಮಾಡ್ತೀವಿ, ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್ ಪೊಸಿಷನಿಂಗ್ ಅಂತ ಯೂಸ್ ಮಾಡ್ತೀವಿ. ದಟ್ ಇಸ್ CSSP ಅಂತ ಯೂಸ್ ಮಾಡ್ತೀವಿ. ಸೊ ಅದೇನಂತ ಹೇಳ್ತಾನ, ಇಂಟರ್ನೆಟ್ ಎಕ್ಸ್ಪ್ಲೋರರ್ ಮತ್ತೆ ಫೈರ್ಫಾಕ್ಸ್ಗೆ, ಇಂಟರ್ನೆಟ್ ಎಕ್ಸ್ಪ್ಲೋರರ್ 8 and ಫೈರ್ಫಾಕ್ಸ್ 3 ಗೆ ಸಪೋರ್ಟ್ ಆಗ್ತದೆ ಅಂತ ಹೇಳ್ತಾನೆ. Okay, next, it provides the means not only to position any elements anywhere in the display of the document but also to move an element to a new position in the display dynamically using JavaScript to change the position style properties of the element. Okay, ಇದೇನು ಪ್ರೊವೈಡ್ ಮಾಡ್ತದೆ ಅಂತಂತಂದ್ರೆ, it provides the means not only position any elements anywhere in the display of the document. ಅಂದ್ರೆ ಈ ಡಾಕ್ಯುಮೆಂಟ್ ಡಿಸ್ಪ್ಲೇದಾಗ ನಾವು ಏನು ಪೊಸಿಷನ್ ಮಾಡಾಕತ್ತೀವಿ ಅದನ್ನ ಮೀನ್ಸ್ ಈಗ ನೀವು ವಾಟರ್ ಮಾರ್ಕ್ ಹಾಕ್ರೆ ಇಲ್ಲಿ ನನಗೆ ಇಲ್ಲಿ ಬೇಕು ವಾಟರ್ ಮಾರ್ಕ್, ಅಥವಾ ಹಿಂಗೆ ಕ್ರಾಸ್ ಬೇಕು ಅಂತ ಹೇಳ್ತಿರಲ್ಲ. ಸೊ ಹಂಗ ಇದು ಬರೀ ಎಲ್ಲಿ ಬೇಕಾದಲ್ಲೇ ನಿಮ್ಮ ಡಿಸ್ಪ್ಲೇ ಆಫ್ ದ ಡಾಕ್ಯುಮೆಂಟ್ನಾಗ ಪೊಸಿಷನ್ ಮಾಡೋದು ಅಷ್ಟ ಅಲ್ಲದೆ, ಓಕೆ ಅದಷ್ಟೇ ಇಲ್ಲ ಮತ್ತೇನು ಹೇಳ್ತಾನೆ, ಬಟ್ ಆಲ್ಸೋ ಟು ಮೂವ್ ಅನ್ ಎಲಿಮೆಂಟ್ ಟು ಅ ನ್ಯೂ ಪೊಸಿಷನ್ ಇನ್ ದ ಡಿಸ್ಪ್ಲೇ ಡೈನಾಮಿಕ್. ಸೊ ಈ ಒಂದ್ಸತಿ ನಾ ಹಿಂಗ್ ಹಾರಿಜೆಂಟಲ್ ಹಿಂಗ್ ವರ್ಟಿಕಲ್ ಸಾರಿ ಏನಂತ ಕ್ರಾಸ್, ಸೊ ಕ್ರಾಸ್ ನ ಪೊಸಿಷನ್ ಆಫ್ ಎಲಿಮೆಂಟ್ಸ್ ಮಾಡ್ದೆ ಅಂತ ತಿಳ್ಕೊ, ಬಟ್ ನನಗೆ ಆಮೇಲೆ ಹಿಂಗ್ ವರ್ಟಿಕಲ್ ಮಾಡೋದದ. ಸೊ ಮತ್ತೆ ಅಲ್ಲಿನೂ ನಾನು ಚೇಂಜ್ ಮಾಡ್ಬೋದು ಅಂತ ಹೇಳ್ತಾನೆ. ಓಕೆ, ಅಂದ್ರೆ ಓವರ್ ಆಲ್ ಏನ್ ಹೇಳ್ತಾನೆ ಅಂದ್ರೆ CSS ಯೂಸ್ ಮಾಡಿ ನೀವು CSSP ಯೂಸ್ ಮಾಡಿ ಪೊಸಿಷನಿಂಗ್ ಆಫ್ ದ ಎಲಿಮೆಂಟ್ಸ್ ಮಾಡ್ತೀರ ಅಂತ ಹೇಳ್ತಾನೆ. ಓಕೆ, ಸೊ ಪೊಸಿಷನಿಂಗ್ ಆಫ್ ದ ಎಲಿಮೆಂಟ್ಸ್ ನಾನು ಒಂದ್ಸತೆ ಹಿಂಗ ಕ್ರಾಸ್ ಡಿಸ್ಪ್ಲೇ ಮಾಡ್ದೆ ಅಂತ ತಿಳ್ಕೊರಿ ಎಲಿಮೆಂಟ್ಸ್ ನ ಅಥವಾ ಟೆಕ್ಸ್ಟ್ ನ, ಬಟ್ ನಂಗೆ ಆಮೇಲೆ ವರ್ಟಿಕಲ್ ಡಿಸ್ಪ್ಲೇ ಮಾಡೋದು, ಸೊ ಅದನ್ನ ನಾನು ಚೇಂಜ್ ಮಾಡ್ಕೋಬಹುದು ಅಂತ ಹೇಳ್ತಾನೆ. ಓಕೆ, next, these style properties which are appropriately named left and top indicate the distance from the left and top of some references point to where the elements is to appear. Okay, so ಈ ಸ್ಟೈಲ್ ಪ್ರಾಪರ್ಟಿನಾಗ ನಾವು ಲೆಫ್ಟ್ ಟಾಪ್ ನೀವು ಹೆಂಗ್ ಬೇಕು ಹಂಗ ಹಾಕೋಬಹುದು ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಈ ಪ್ರಾಪರ್ಟೀಸ್ ಒಳಗ 3 ಪಾಸಿಬಲ್ಸ್ ಅದಾವ. ಪೊಸಿಷನ್ ಮಾಡ್ಬೇಕಾಗಿತ್ತು 3 ಪಾಸಿಬಲ್ಸ್ ಅದಾವ. ಯಾವುದು, ಅಬ್ಸಲ್ಯೂಟ್, ರಿಲೇಟಿವ್ ಮತ್ತು ಸ್ಟ್ಯಾಟಿಕ್. ಓಕೆ, ಸೊ ಪೊಸಿಷನಿಂಗ್ ಎಲಿಮೆಂಟ್ಸ್ ಒಳಗ 3 ಟೈಪ್ಸ್ ಆಫ್ ಪೊಸಿಷನ್ಸ್ ಪಾಸಿಬಲ್ ಅದ. ಯಾವುದು, ಅಬ್ಸಲ್ಯೂಟ್, ರಿಲೇಟಿವ್ ಅಂಡ್ ಸ್ಟ್ಯಾಟಿಕ್. ಕ್ಲಿಯರ್ ಆಯ್ತಾ? ಸೊ ಪೊಸಿಷನಿಂಗ್ ಎಲಿಮೆಂಟ್ಸ್ ಮಾಡ್ಬೇಕಾಗಿತ್ತು ಅಂದ್ರೆ ನಾವೇನ್ ಯೂಸ್ ಮಾಡ್ತೀವಿ, ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್ ಪಿ ಯೂಸ್ ಮಾಡ್ತೀವಿ. ಓಕೆ, ಸೊ ಇದು ಏನಾಗ್ತದೆ, ಇಂಟರ್ನೆಟ್ ಎಕ್ಸ್ಪ್ಲೋರರ್ 8 ಮತ್ತು ಫೈರ್ಫಾಕ್ಸ್ 3 ಒಳಗೂ ಸಪೋರ್ಟ್ ಆಗ್ತದೆ ಅಂತ ಹೇಳ್ತಾನೆ. ಓಕೆ, ಸೊ ಈಗ ಪೊಸಿಷನ್ ಅಂತಂದ್ರೆ ನಮ್ಗೆ ಎಲ್ಲಿ ಬೇಕು ಅಲ್ಲಿ ನಾವು ಡಿಸ್ಪ್ಲೇ ಮಾಡೋದು ಅಷ್ಟೇ ಅಲ್ಲದೆ, ನಾವು ಯಾವಾಗಾರ ಚೇಂಜ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಹೊಸ ಪೊಸಿಷನಿಂಗ್ ಮೂವ್ ಮಾಡ್ಬೇಕಾಗಿತ್ತು ಅಂದ್ರೆ ನಾವು ಮೂವ್ ಮಾಡ್ಬೋದು ಅಂತ ಹೇಳ್ತಾನೆ. ಸೊ ಇದನ್ನ ಜಾವಾ ಸ್ಕ್ರಿಪ್ಟ್ ನಿಂದ ನಾವು ಮಾಡ್ಬೋದು ಅಂತ ಹೇಳ್ತಾನೆ. ಓಕೆ, ಸೊ ಇಲ್ಲಿ ನಾವು ಲೆಫ್ಟ್ ಟಾಪ್, ಸೊ ಇವು ಡಿಸ್ಟೆನ್ಸ್ ಇವು ಇಂಡಿಕೇಶನ್ಸ್ ನ ಹಾಕೊಂಡು ನಾವು ಮಾಡ್ಕೋಬಹುದು. ಆಮೇಲೆ ಇದಾಗ 3 ಟೈಪ್ಸ್ ಅದಾವೆ. ಯಾವ್ಯಾವ ಅಂತಂದ್ರೆ ಅಬ್ಸಲ್ಯೂಟ್, ರಿಲೇಟಿವ್ ಮತ್ತು ಸ್ಟ್ಯಾಟಿಕ್. ಓಕೆ, ಸೊ ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ದ ಅಬ್ಸಲ್ಯೂಟ್ ಪೊಸಿಷನ್. The absolute value is specified for position when the element is to be placed at a specific place in the document displayed without regard to the positions of other elements. Okay, so absolute ಅಂದ್ರೆ ಏನು ಹೇಳ್ತಾ ನೋಡಿ, the absolute value is specified for position. Okay, so absolute value ಏನದಲ್ಲ ಒಂದು specified positioning ಅದ ಅಂತ ಹೇಳ್ತಾನೆ. Okay, when the element is to be placed at a specific place in the document display without regarding to the position of the ಅದರ್ ಎಲಿಮೆಂಟ್ಸ್. ಓಕೆ, ಈಗ ನನಗೊಂದು ತೋರ್ಸೋದಿದೆ. ಓಕೆ, ಏನಂತ ನನಗೆ ಒಂದು ಎಲಿಮೆಂಟ್ಸ್ ಡಿಸ್ಪ್ಲೇ ಮಾಡೋದು ಟೆಕ್ಸ್ಟ್ ಏನಂತ ಹೇಳಿ ವೇದಾಂತ್ ಕಾಲೇಜ್ ಅಂತ ಡಿಸ್ಪ್ಲೇ ಮಾಡೋದು. ಸೊ ಅದನ್ನ ಏನ್ ಮಾಡ್ತೀನಿ ಅಂತಂದ್ರೆ, ಇದು ಎಲಿಮೆಂಟ್ಸ್ ಏನದಲ್ಲ ಒಂದು ಪೊಸಿಷನ್ ಆಗಿ, ಸೊ ಅದು ಸ್ಪೆಸಿಫೈಡ್ ಪೊಸಿಷನ್ ಅಂತಂದ್ರೆ ನಂಗೆ ಇಲ್ಲರ ಸೊ ಎಲ್ಲರ ಒಂದು ಸ್ಪೆಸಿಫೈಡ್ ಪೊಸಿಷನ್ಗೆ ಇದು ಏನ್ ಮಾಡ್ತದೆ, ಡಿಸ್ಪ್ಲೇ ಮಾಡ್ತದೆ ಅಂತ ಹೇಳ್ತಾನೆ. ಓಕೆ, ಸೊ ರಿಗಾರ್ಡ್ಲೆಸ್ ಆಫ್ ವಾಟ್ ಅದರ್ಸ್ ಪೊಸಿಷನ್, ಸೊ ಬೇರೆ ಎಲಿಮೆಂಟ್ಸ್ ಇದು ಎಲ್ಲದ ಅಂತ ಹೇಳ್ದ ಅದಕ್ಕೆ ಬೇಕಾಗಿಲ್ಲ. ಸೊ ಎಲ್ಲಿ ಅಂದ್ರೆ ಬೇರೆ ಎಲಿಮೆಂಟ್ಸ್ ಹೆಂಗ್ ಪೊಸಿಷನ್ ಮಾಡಾಕತ್ತಾವ, ಸೊ ರಿಗಾರ್ಡ್ಲೆಸ್ ಆಫ್ ಅದರ್ ಅಂತಂದ್ರೆ ಅದ್ರ ಬೇರೆ ಬಗ್ಗೆ ತಲೆ ಕೆಡ್ಸ್ಕೊಲಾರ್ದ ಅಬ್ಸಲ್ಯೂಟ್ ಅಂತ ಯೂಸ್ ಮಾಡಿದ್ರು ಅಂದ್ರೆ ಒಂದ್ ಸ್ಪೆಸಿಫೈಡ್ ಪೊಸಿಷನ್ಗೆ ಅದು ಡಿಸ್ಪ್ಲೇ ಮಾಡ್ತದೆ ಅಂತ ಹೇಳ್ತಾನೆ. ಯಾವ ಸ್ಪೆಸಿಫೈಡ್ ಮಾಡಿರ್ತಾರೆ ಆ ಸ್ಪೆಸಿಫೈಡ್ ಪೊಸಿಷನ್ಗೆ ಡಿಸ್ಪ್ಲೇ ಮಾಡ್ತದೆ. ಓಕೆ, well, one use of absolute positioning is to superimpose special text over a paragraph of ordinary text to create an effect similar to the watermark. ಅದೇ ಹೇಳ್ತೀನಲ್ಲ,
ಅಬ್ಸಲ್ಯೂಟ್ ಯೂಸ್ ಮಾಡೋದ್ರಿಂದ ಏನಾಗ್ತದೆ ಅಂತಂದ್ರೆ ಈಗ ಆಲ್ರೆಡಿ ನೀವು ಒಂದು ಟೆಕ್ಸ್ಟ್ ಮಾಡಿರ್ತೀರಿ, ಮ್ಯಾಗ ಒಂದು ಡಾಕ್ಯುಮೆಂಟ್ ಮಾಡಿರ್ತೀರಿ, ಅದ್ರ ಮ್ಯಾಗ ಹಿಂದೆ ನನಗೆ ವಾಟರ್ ಮಾರ್ಕ್ ಏನದ ವೇದಾಂತ್ ಕಾಲೇಜ್ ಅಂತ ಹಾಕಿದ. ಸೊ ಇದು ಅಬ್ಸಲ್ಯೂಟ್ ಪೊಸಿಷನಿಂಗ್ ಯೂಸ್ ಮಾಡತ್ತಂದ್ರೆ ಒಂದು ಆಲ್ರೆಡಿ ಇದು ಟೆಕ್ಸ್ಟ್ ಮ್ಯಾಗ ಇನ್ನ ಒಂದು ಟೆಕ್ಸ್ಟ್ ಹಾಕಾಕ ಲೈಕ್ ವಾಟರ್ ಮಾರ್ಕ್ ಟೆಕ್ಸ್ಟ್ ಹೆಂಗಿರ್ತದಲ್ಲ ಹಂಗ ಹಾಕಾಕ ಇದು ಯೂಸ್ ಆಗ್ತದೆ ಅಂತ ಹೇಳ್ತಾನೆ. ಓಕೆ, ದ ಲಾರ್ಜರ್ ಯುಟಿಲೈಸ್ಡ್ ಫೌಂಡ್ ಇನ್ ಅ ಲೈಟ್ ಗ್ರೇ ಕಲರ್ ವಿತ್ ಸ್ಪೇಸ್ ಬಿಟ್ವೀನ್ ದ ಲೆಟರ್ could be used for the specific text, allowing both the ordinary text and the special text to be eligible. Okay, so ಇದು ನೀವು ಅಬ್ಸಲ್ಯೂಟ್ ಅಂತ ಯೂಸ್ ಮಾಡೋದಂದ್ರೆ ಹೆಂಗ್ ಬರ್ತದೆ ಅಂತಂದ್ರೆ ಲಾರ್ಜರ್ ಇಟಲೈಸ್ಡ್ ಫಾಂಟ್ ಇರ್ತದೆ ಅಂತಂದ್ರೆ ದೊಡ್ಡದು ಇರ್ತದ, ಇಟಲೈಸ್ಡ್ ಅಂತಂದ್ರೇನು ಹಿಂಗ್ ಸ್ಲೈಂಟ್ ಇರ್ತದೆ. ಓಕೆ, ಲೈಟ್ ಗ್ರೇ ಕಲರ್ ಇರ್ತದೆ. ಓಕೆ, ಲೈಟ್ ಗ್ರೇ ಕಲರ್ ಬರ್ತದೆ. ಆಮೇಲೆ ಸ್ಪೇಸ್ ಬಿಟ್ವೀನ್ ದ ಲೆಟರ್ ಕುಡ್ ಬಿ ಯೂಸ್ ಫಾರ್ ದ ಸ್ಪೆಷಲ್ ಟೆಕ್ಸ್ಟ್. ಓಕೆ, ಸೊ ಅದನ್ನ ಆಡ್ಬೇಕು ಸ್ಪೇಸ್ ಬರ್ತದೆ ಅಂತ ಹೇಳ್ತಾನೆ. ಸೊ ಅಂದ್ರೆ ಆರ್ಡಿನರಿ ಟೆಕ್ಸ್ಟಿಗೆ ಮತ್ತು ಸ್ಪೆಷಲ್ ಟೆಕ್ಸ್ಟಿಗೆ ಡಿಫ್ರೆನ್ಶಿಯೇಟ್ ಮಾಡಕ್ಕೆ ಈ ಟೈಪ್ ಬರ್ತದೆ ಅಂತ ಹೇಳ್ತಾನೆ. ಓಕೆ, ಅಬ್ಸಲ್ಯೂಟ್ ಇನ್ ಒಂದು ಪ್ರೋಗ್ರಾಮ್ ತೋರಿಸ್ತಾನೆ ನೋಡ್ರಿ. HTML ಟೈಟಲ್ ಆಗಿ ಏನು ಕೊಟ್ಟಾನ ಅಬ್ಸಲ್ಯೂಟ್ ಪೊಸಿಷನಿಂಗ್ ಸ್ಟೈಲ್ ಟೈಪ್ ಈಕ್ವಲ್ ಟು TXT CXS ಅಂದ್ರೆ ಈಗ ನೀವು CSS ಯೂಸ್ ಮಾಡುತ್ತೀರಿ. ಸೊ ಡಾಟ್ REG ಟೆಕ್ಸ್ಟ್ ಅಂತ ಒಂದು ಫಂಕ್ಷನ್ ತಗೊಂಡಾನ. ಸೊ ಟೆಕ್ಸ್ಟ್ ಫ್ಯಾಮಿಲಿ ಏನು ಕೊಟ್ಟಾನ ಅಂತಂದ್ರೆ ಫಾಂಟ್ ಫ್ಯಾಮಿಲಿ ಕ್ಯಾಂಬಿರೇ ಕೊಟ್ಟಾನ, ಫಾಂಟ್ ಸೈಜ್ 20 ಪಾಯಿಂಟ್ ಕೊಟ್ಟಾನ, ವಿಡ್ತ್ 900 ಕೊಟ್ಟಾನ. ಆಮೇಲೆ ಅಬ್ಸಲ್ಯೂಟ್ ಟೆಕ್ಸ್ಟ್ ಏನು ಕೊಟ್ಟಾನ, ಪೊಸಿಷನ್ ಅಬ್ಸಲ್ಯೂಟ್ ಅಂತ ಕೊಡ್ಬೇಕು. ಓಕೆ, ಸೊ ನೀವು ಅಬ್ಸಲ್ಯೂಟ್ ಯೂಸ್ ಮಾಡಕತ್ರೆ ಪೊಸಿಷನ್ ಅಬ್ಸಲ್ಯೂಟ್ ಅಂತ ಕೊಡ್ಬೇಕು. ಸೊ ಟಾಪ್ 25 ಇರಬೇಕು, ಲೆಫ್ಟ್ 100 ಪಾಯಿಂಟ್. ಅಂದ್ರೆ ಈಗ ಟಾಪಿಗೆ 25 ಪಾಯಿಂಟ್ ಬಿಡಾಕತ್ತಾನ, ಲೆಫ್ಟಿಗೆ 100 ಪಾಯಿಂಟ್ ಬಿಡಾಕತ್ತಾನ. ಫ್ಯಾಮಿಲಿ ಯಾವ್ದು ಯೂಸ್ ಮಾಡತ್ತಾನ, ಜೋಕರ್ ಮ್ಯಾನ್ ಅಂತ ಹೇಳಿ. ನೆಕ್ಸ್ಟ್ ಫಾಂಟ್ ಸೈಜ್ 30 ಪಾಯಿಂಟ್. ಇದೇನದ ನಿಮ್ ನಾರ್ಮಲ್ ಟೆಕ್ಸ್ಟಿಗೆ. ಓಕೆ, REG ಟೆಕ್ಸ್ಟ್ ಏನದಲ್ಲ ನೀವು ನಾರ್ಮಲ್ ಟೆಕ್ಸ್ಟ್ ಏನ್ ಡಿಸ್ಪ್ಲೇ ಮಾಡ್ತಿಲ್ಲ ಅದಕ್ಕೆ ಯೂಸ್ ಮಾಡಾಕತ್ತಾನ. ಇದು ABS ಟೆಕ್ಸ್ಟ್ ಏನದಲ್ಲ ನೀವು ವಾಟರ್ ಮಾರ್ಕ್ ಏನ್ ಹಾಕೋತಿರ್ಲ ಅಬ್ಸಲ್ಯೂಟ್ ಯೂಸ್ ಮಾಡಿ ಏನ್ ವಾಟರ್ ಮಾರ್ಕ್ ಹಾಕೋತಿಲ್ಲ ಅದಕ್ಕೆ ಕೊಡಾಕತ್ತಾನ. ಓಕೆ, ಸೊ ಅದೆಲ್ಲ ವಿಡ್ತ್ ಕಲರ್ ಫಾಂಟ್ ಸೈಜ್ ಅವೆಲ್ಲ ಕೊಡಾಕತ್ತಾನ. ನೆಕ್ಸ್ಟ್ ನೋಡ್ರಿ. ಓಕೆ, ಸೊ ಅದಾದ್ಮೇಲೆ ಸ್ಟೈಲ್ ಕ್ಲೋಸ್ ಮಾಡಲ್ಲ, ಬಾಡಿ ಓಪನ್ ಮಾಡ್ಯಾನ. ಸೊ ಬಾಡಿ ಒಳಗೆ ಒಂದು REG ಟೆಕ್ಸ್ಟ್ ಅಂತಂದ್ರೆ ನಾರ್ಮಲ್ ಟೆಕ್ಸ್ಟ್ ಬರ್ದಾನೆ. ಓಕೆ, ಸೊ ಕನ್ನಡ ಕೊಟ್ಟಾಡ ಪ್ಲೀಸ್ ಒಂದು ಎಕ್ಸಾಂಪಲ್ ಅವ್ರು ಏನೇ ಕೊಟ್ಟಾರೆ. ಸೊ ನಾರ್ಮಲ್ ಟೆಕ್ಸ್ಟಿಗೆ ಇದು ಬರ್ದಾನೆ. ಓಕೆ, ಆಮೇಲೆ ಇದು ಕ್ಲಾಸ್ ಇದಕ್ಕಾಯ್ತು, ನಾರ್ಮಲ್ ಟೆಕ್ಸ್ಟಿಗೆ ಆಯ್ತು. ಸೊ ಆಮೇಲೆ ಕ್ಲಾಸ್ ಪಿ ಇನ್ನೊಂದು ತಗೋಣ ಯಾವ್ದು ಅಬ್ಸಲ್ಯೂಟಿಗೆ. ಸೊ ಅಬ್ಸಲ್ಯೂಟಿಗೆ ಏನು ಬರಾಕತ್ತಾನೆ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಂತ. ಸೊ ಇಲ್ಲಿ ನೋಡ್ರಿ. ಓಕೆ, ಸೊ ನಾರ್ಮಲ್ ಟೆಕ್ಸ್ಟ್ ಈ ಟೈಪ್ ಡಿಸ್ಪ್ಲೇ ಆಗೈತೆ. ಆಮೇಲೆ ಇದು ಏನಾಗತ್ತದ ಅಬ್ಸಲ್ಯೂಟ್ ಟೆಕ್ಸ್ಟ್ ಈ ಟೈಪ್ ಡಿಸ್ಪ್ಲೇ ಆಗತ್ತೆ. ಸೊ ಇದು ವಾಟರ್ ಮಾರ್ಕ್ ಇದ್ದಂಗೆ ಅದೇನು. ಸೊ ಇಲ್ಲಿ ನೋಡ್ರಿ, ಇದಕ್ಕೆ ಏನೇನು ಕೊಟ್ಟಿರಿ ನೋಡ್ರಿ. ಇದಕ್ಕೆ ವಿಡ್ತ್ ಎಷ್ಟು ಕೊಟ್ಟಿರಿ, 500 ಕೊಟ್ಟಿರಿ. ಕಲರ್ ಯಾವ್ದು ಕೊಟ್ಟಿರಿ, ಬ್ಲೂ ಕೊಟ್ಟಿರಿ. ಓಕೆ, ಲೆಟರ್ ಸ್ಪೇಸಿಂಗ್ 1 EM ಅಂತ ಕೊಟ್ಟಿರಿ. ನೆಕ್ಸ್ಟ್ ಫಾಂಟ್ ಸೈಜ್ 30 ಕೊಟ್ಟಿರಿ. ಟಾಪ್ 25 ಇಡಬೇಕು, ಲೆಫ್ಟ್ 100 ಬಿಡಬೇಕು, ಪೊಸಿಷನ್ 100 ಇರಬೇಕು, ಫಾಂಟ್ ಫ್ಯಾಮಿಲಿ ಜೋಕರ್ ಮ್ಯಾನ್ ಇರಬೇಕು. ಓಕೆ, ಸೊ ಇದೆಲ್ಲ ಕೊಟ್ಟಿಂದ ಸೊ ಬ್ಲೂ ಕಲರ್ ಅದೆಲ್ಲ ಕೊಟ್ಟಿರಿ. ಸೊ ಈ ಟೈಪ್ ನಿಮ್ದು ಪೊಸಿಷನ್ದ ಈ ಟೈಪ್ ಡಿಸ್ಪ್ಲೇ ಆಗತ್ತದ. ಓಕೆ, ಸೊ ಬ್ಲೂ ಅದ, ಟಾಪ್ 25 ಬಿಟ್ಟದ, ಲೆಫ್ಟ್ 100 ಬಿಟ್ಟದ. ಓಕೆ, ನೆಕ್ಸ್ಟ್ ವಿಡ್ತ್ ಅದ. ಸೊ ಇಷ್ಟೆಲ್ಲಾನು ಈ ಟೈಪ್ ಡಿಸ್ಪ್ಲೇ ಆಗತ್ತೆ. ಇದು ಅಬ್ಸಲ್ಯೂಟ್ ಅಂತಂದ್ರೆ ಏನು, ಯಾವುದೋ ಒಂದು ಪೊಸಿಷನ್ಗೆ ನೀವೇನು ಸ್ಪೆಸಿಫೈಡ್ ಪೊಸಿಷನ್ ಮಾಡಿರ್ತಿಲ್ಲ ಆ ಪೊಸಿಷನ್ಗೆ ಎಲಿಮೆಂಟ್ಸ್ ನ ಡಿಸ್ಪ್ಲೇ ಮಾಡ್ಯಾರ. ಎಲಿಮೆಂಟ್ಸ್ ಇಸ್ ನಥಿಂಗ್ ಬಟ್ ಟೆಕ್ಸ್ಟ್. ಓಕೆ, ಟೆಕ್ಸ್ಟ್ ನ ಡಿಸ್ಪ್ಲೇ ಮಾಡೋದಕ್ಕಿಂತಾನೆ ಅಬ್ಸಲ್ಯೂಟ್ ಅಂತ ಹೇಳ್ತಾನೆ. ಸೊ ಎಕ್ಸಾಂಪಲ್ ಏನ್ ಕೊಡಾಕತ್ತಾನ ಅಂದ್ರೆ ವಾಟರ್ ಮಾರ್ಕ್. ಸೊ ವಾಟರ್ ಮಾರ್ಕ್ ಹೆಂಗ್ ಒಂದ್ ಟೆಕ್ಸ್ಟ್ ಬರ್ದಿರ್ತಿರ್ ಫ್ರಂಟ್ ಟೆಕ್ಸ್ಟ್ ಅದ್ರ ಮ್ಯಾಗ ಹೆಂಗ್ ಬ್ಯಾಕ್ ಗ್ರೌಂಡ್ ವಾಟರ್ ಮಾರ್ಕ್ ಕೊಡ್ತಿರ್ಲ ಹಂಗಂತ ಹೇಳತ್ತಾನ. ಓಕೆ, ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಕೊಟ್ಟೇನೆ ನೋಡ್ರಿ. To illustrate the placement of nested elements, the document in one example is to place the regular text 100 pixels from the top of the 100 pixels from the left. Okay, so ಇದೇನ್ ಮಾಡತ್ತಾನ ಅಂತಂದ್ರೆ ಇಲ್ಲಿ ನೆಸ್ಟೆಡ್ ಎಲಿಮೆಂಟ್ಸ್ ಯೂಸ್ ಮಾಡತ್ತಾನ ಅಂತ ಹೇಳತ್ತಾನ. ಇದ್ರಾಗ ಏನಾಗತ್ತ ನೋಡ್ರಿ, ಈ ಪ್ರೋಗ್ರಾಮ್ದಾಗ ಈ ಟೈಪ್ ಬಿಡತ್ತ. ಓಕೆ, ಸೊ ಬೇರೆ ಬೇರೆ ಇದ್ರಾಗ ಇದು ಬೇರೆ ಬೇರೆ ಅಂತ ಹೇಳತ್ತಾನ ಅಷ್ಟೇ. ಅಂದ್ರೆ ಇದನ್ನು ಸೇಮೇ ಅದ, ಇದ್ರ ಹಂಗ ಪ್ರೋಗ್ರಾಮ್ ಅದ, ಇಲ್ಲೂ ಅದೇ ಮಾಡ್ಯಾನ. ಇಲ್ಲೂ ನೆಸ್ಟೆಡ್ ಅಬ್ಸಲ್ಯೂಟ್ ತಗೊಂಡಾನ, ರಿಜಿಸ್ಟರ್ಡ್ ಟೆಕ್ಸ್ಟ್ ಅಂತ ತಗೊಂಡು ಅದಕ್ಕೂ ಪೊಸಿಷನ್ ಕೊಡಾಕತ್ತಾನೆ. ಏನು ಫಾಂಟ್ ಫ್ಯಾಮಿಲಿ ಏನು ಕ್ಯಾಂಬರಿಗೆ, ಫಾಂಟ್ ಸೈಜ್ 20, ವಿಡ್ತ್ 900, ಅಬ್ಸಲ್ಯೂಟ್ ಪೊಸಿಷನ್ ಟಾಪ್ 100, ಲೆಫ್ಟ್ 100. ಓಕೆ, ಸೊ ಇದಕ್ಕೆ ಏನ್ ಕೊಡಾಕತ್ತಾನ ನೋಡ್ರಿ, ಅಬ್ಸಲ್ಯೂಟ್ ಪೊಸಿಷನ್ ಅಬ್ಸಲ್ಯೂಟ್ ಟಾಪ್ 25, ಲೆಫ್ಟ್ 25, ಫ್ಯಾಮಿಲಿ ಫಾಂಟ್ ಫ್ಯಾಮಿಲಿ ಜೋಕರ್ ಮ್ಯಾನ್ ಇದೆಲ್ಲ ಕೊಡಾಕತ್ತಾನ. ಸೊ ಈಗ ನಾರ್ಮಲ್ ಟೆಕ್ಸ್ಟಿಗೂ ಏನ್ ಮಾಡ್ಯಾನ ಅಬ್ಸಲ್ಯೂಟ್ ಕೊಟ್ಟಾಕತ್ತಾನ. ಕರೆಕ್ಟ್. ಸೊ ಇದು ನಾರ್ಮಲ್ ಟೆಕ್ಸ್ಟಿಗೂ ಅಬ್ಸಲ್ಯೂಟ್ ಕೊಟ್ಟಾನ, ಆಮೇಲೆ ಇದಕ್ಕೂ ಅಬ್ಸಲ್ಯೂಟ್ ಕೊಟ್ಟಾನ. ಸೊ ನಾರ್ಮಲ್ ಟೆಕ್ಸ್ಟಿಗೆ ಎಷ್ಟು ಕೊಟ್ಟಾನ, ಮ್ಯಾಕ್ 100, ಲೆಫ್ಟ್ 100. ಓಕೆ, ಸೊ ಇದನ್ನು ಏನಾಯ್ತು ಒಂದು ಸ್ಪೆಸಿಫೈಡ್ ಪೊಸಿಷನ್ಗೆ
ಹಿಂದಿಂದ ಡಿಸ್ಪ್ಲೇ ಆಗತ್ತದ. ಕ್ಲಿಯರ್. ನೆಕ್ಸ್ಟ್ ಇಲ್ಲೇನಾಗತ್ತದ ಅಂತಂದ್ರೆ ಇದಕ್ಕೂ ಏನಾಗತ್ತಾನ, ಇದಕ್ಕೂ ಅಬ್ಸಲ್ಯೂಟ್ ಕೊಟ್ಟಾನ. ಸೊ ಇದಕ್ಕೆ ಏನ್ ಕೊಟ್ಟಾನ, ಲೆಫ್ಟ್ 25 ಲೆಫ್ಟ್ ಟಾಪ್ 25 ಲೆಫ್ಟ್ 100 ಕೊಡಾಕತ್ತಾನ, ವಿಡ್ತ್ ಜಾಸ್ತಿ ಕೊಡಾಕತ್ತಾನ. ಸೊ ಅದನ್ನ ಏನಾಗತ್ತದ ಆ ಪೊಸಿಷನ್ಗೆ ಡಿಸ್ಪ್ಲೇ ಆಗತ್ತದ. ಕ್ಲಿಯರ್. ಸೊ ಟೋಟಲಿ ಅಬ್ಸಲ್ಯೂಟ್ ಅಂತ ಏನ್ ಹೇಳ್ತೀರಿ, ಒಂದ್ ಸ್ಪೆಸಿಫೈಡ್ ಪೊಸಿಷನ್ಗೆ ನೀವು ಫೌಂಟ್ ನ ಡಿಸ್ಪ್ಲೇ ಮಾಡಕ್ ಏನಂತಾರ, ಅಬ್ಸಲ್ಯೂಟ್ ಅಂತ ಹೇಳ್ತಾರೆ. ಗೊತ್ತಾಯ್ತು ಪೊಸಿಷನಿಂಗ್ ಅಂತ ಏನು. ಸೊ ಪೊಸಿಷನಿಂಗ್ ಅಂತಂದ್ರೆ ನಿಮ್ ಸ್ಕ್ರೀನ್ ಒಳಗ ಒಂದ್ ಯಾವ್ದೋ ಒಂದ್ ಪೊಸಿಷನ್ಗೆ ನೀವು ಎಲಿಮೆಂಟ್ಸ್ ನ ಡಿಸ್ಪ್ಲೇ ಮಾಡ್ತೀರಿ. ಓಕೆ. ಸೊ ಆ ಎಲಿಮೆಂಟ್ಸ್ ಪೊಸಿಷನ್ ಮಾಡ್ಬೇಕಂದ್ರೆ 3 ಟೈಪ್ಸ್ ಇದಾವ, ಅಬ್ಸಲ್ಯೂಟ್, ರಿಲೇಟಿವ್ ಮತ್ತೆ ಸ್ಟಾಟಿಕ್ ಅಂತ ಹೇಳ್ತಾನೆ. ಸೊ ಈಗ ಅಬ್ಸಲ್ಯೂಟ್ ನೋಡಿದ್ರಿ. ಸೊ ಅಬ್ಸಲ್ಯೂಟ್ ಅಂತಂದ್ರೆ ಒಂದ್ ಸ್ಪೆಸಿಫೈಡ್ ಪೊಸಿಷನ್ಗೆ ಯಾವ್ದೇ ಇರ್ಬೋದು. ಸ್ಪೆಸಿಫೈಡ್ ಪೊಸಿಷನ್ ಅಂದ್ರೆ ಏನ್ ಕೊಡ್ಬೇಕು, ಇಲ್ಲಿ ಬರೀ ಲೆಫ್ಟ್ ಮತ್ತೆ ಟಾಪ್ ಇಡಾಗತ್ತೆ, ಅದು ತಲೆಗೆ ಇಟ್ಕೋರಿ. ಅಬ್ಸಲ್ಯೂಟ್ ಒಳಗ್ ಬರೀ ಲೆಫ್ಟ್ ಮತ್ತೆ ಟಾಪ್ ಅದ. ಸೊ ಲೆಫ್ಟ್ ಒಂದ್ ಸ್ವಲ್ಪ, ಟಾಪ್ ಒಂದ್ ಸ್ವಲ್ಪ ಬಿಟ್ಟು ಆ ಸ್ಪೆಸಿಫೈಡ್ ಪೊಸಿಷನ್ಗೆ ನೀವು ಕೊಟ್ಟು, ಓಕೆ, ಸ್ಪೆಸಿಫೈಡ್ ಪೊಸಿಷನ್ ಕೊಟ್ಟು ಏನ್ ಡಿಸ್ಪ್ಲೇ ಮಾಡ್ತಿಲ್ಲ ಅದಕ್ಕೆ ಅಬ್ಸಲ್ಯೂಟ್ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡೋಣ ರಿಲೇಟಿವ್. ರಿಲೇಟಿವ್ ಪೊಸಿಷನ್. ಸೊ ರಿಲೇಟಿವ್ ಪೊಸಿಷನ್ ಆಗಿ ಏನ್ ಮಾಡ್ತೀವಿ, ಇಲ್ಲಿ ಆನ್ ಎಲಿಮೆಂಟ್ಸ್ ದಟ್ ಹ್ಯಾಸ್ ದ ಪೊಸಿಷನ್ ಪ್ರಾಪರ್ಟಿ ಸೆಟ್ ಟು ರಿಲೇಟಿವ್. ಸೊ ಇಲ್ಲಿ ಏನ್ ಮಾಡಬೇಕು, ಅಲ್ಲಿ ಪೊಸಿಷನ್ ಏನ್ ಕೊಡ್ತಿದ್ರಿ, ಅಬ್ಸಲ್ಯೂಟ್ ಅಂತ ಕೊಡ್ತೀರಿ. ಇಲ್ಲಿ ಪೊಸಿಷನ್ ಏನ್ ಕೊಡ್ತೀರಿ, ರಿಲೇಟಿವ್ ಅಂತ ಕೊಡ್ತೀರಿ. ಬಟ್ ಡಸ್ ನಾಟ್ ಸ್ಪೆಸಿಫೈ, ಇಲ್ಲಿ ಟಾಪ್ ಮತ್ತೆ ಲೆಫ್ಟ್ ಸ್ಪೆಸಿಫೈ ಮಾಡ್ಬಾರ್ದು. ಓಕೆ. ಸೊ ಅಲ್ಲಿ ಏನ್ ಮಾಡ್ತೀರಿ, ಟಾಪ್ ಮತ್ತೆ ಲೆಫ್ಟ್ ಸ್ಪೆಸಿಫೈ ಮಾಡ್ತೀರಿ ಅಬ್ಸಲ್ಯೂಟ್ ಒಳಗೆ. ಬಟ್ ಇಲ್ಲಿ ಇಟ್ ಡಸ್ ನಾಟ್ ಸ್ಪೆಸಿಫೈ ಟಾಪ್ ಅಂಡ್ ಲೆಫ್ಟ್ ಅಂತ ಹೇಳ್ತಾನೆ. ಓಕೆ. ಸೊ however such an element can be moved later. Okay, ಅದನ್ನ ಹೆಂಗಂತ ತೋರಿಸ್ತೀನಿ. If the top and left properties are given values, they display the elements by the specified amount from the position with where it would have been placed. So ನೀವು ಫಾರ್ ಎಕ್ಸಾಂಪಲ್ ರಿಲೇಟಿವ್ ಒಳಗ ಟಾಪ್ ಮತ್ತು ಲೆಫ್ಟ್ ಕೊಟ್ರಿ ಅಂತಂದ್ರೆ ಅದನ್ನ ಎಲ್ಲಿ ಡಿಸ್ಪ್ಲೇ ಆಗ್ಬೇಕಾಗ್ಯದ ಅಲ್ಲೇ ಡಿಸ್ಪ್ಲೇ ಆಗ್ತದ ಅಂತ ಹೇಳಾಕತ್ತಾನ. ಓಕೆ. ಸೊ ಅದ್ರ ಸಲಾಗ ಟಾಪ್ ಅಂಡ್ ಲೆಫ್ಟ್ ಹಾಕ್ಬೇಡ್ರಿ ಅಂತ ಹೇಳ್ತಾನೆ. ಕ್ಲಿಯರ್. ಸೊ ಎಕ್ಸಾಂಪಲ್ ಕೊಟ್ಟಾನ ನೋಡ್ರಿ. ಇದು ಎದಕ್ಕೆ ಯೂಸ್ ಮಾಡ್ತಾನ ಅಂತ ಹೇಳ್ತಾನೆ, ರಿಲೇಟಿವ್ ಪೊಸಿಷನ್ ಕ್ಯಾನ್ ಬಿ ಯೂಸ್ ಫಾರ್ ಸ್ಪೆಷಲ್ ಎಫೆಕ್ಟ್ಸ್ ಇನ್ ಪ್ಲೇಸಿಂಗ್ ಎಲಿಮೆಂಟ್ಸ್. ಪ್ಲೇಸಿಂಗ್ ಎಲಿಮೆಂಟ್ಸ್ ಪ್ಲೇಸ್ ಮಾಡ್ಬೇಕಂದ್ರೆ ಒಂದು ಸ್ಪೆಷಲ್ ಎಫೆಕ್ಟ್ಸ್ ಸಲಾಗಿ ಯೂಸ್ ಮಾಡ್ತಾನೆ. ಓಕೆ. ಸೊ ಇದು ಪ್ರೋಗ್ರಾಮ್ ಅದ ನೋಡ್ರಿ. ಹೆಡ್ ಒಳಗ ರಿಲೇಟಿವ್ ಪೊಸಿಷನ್ ಅಂತ ತಗೊಂಡಾನ. ಸೊ ಸ್ಪ್ಯಾನ್ ಸ್ಟೈಲ್ ಅಂತ ಕೊಟ್ಟು position relative, top 50, family, calibria, font size 25, font style italic, color purple. So in display ಮಾಡತಾನೆ ಕಲ್ಚರಿ ಸೆಕ್ರೆಟರಿ ಅಂತ ಡಿಸ್ಪ್ಲೇ ಮಾಡತಾನೆ. ಇಲ್ಲ. ಓಕೆ. ನೀವು ಹೆಂಗಲ್ಲೇ ಸ್ಪ್ಯಾನ್ ಯೂಸ್ ಮಾಡಿ ಒಂದು ಮೊನ್ನೆ ಇದ್ರಾಗ ಓದಿದ್ರಲ್ಲ, ಯಾವುದು CSS ಸ್ಪ್ಯಾನ್ ಯೂಸ್ ಮಾಡಿದ್ರೆ ಏನಾಗ್ತದೆ, ಅದು ಒಂದು ಟೆಕ್ಸ್ಟ್ ಏನಾಗ್ತದೆ ಸ್ಪೆಷಲೈಸ್ಡ್ ಆಗ್ತದೆ ಅಂತ ನೋಡಿದ್ರಿ, ನೆನಪದ. ಓಕೆ. ಸೊ ಇದನ್ನು ರಿಲೇಟಿವ್ ಏನ್ ಮಾಡ್ತದೆ, ರಿಲೇಟಿವ್ ನೀವು ಸ್ಪ್ಯಾನ್ ಜೊತೆನೆ ಯೂಸ್ ಮಾಡಬೇಕು. ಸೊ ಸ್ಪ್ಯಾನ್ ಜೊತೆ ಯೂಸ್ ಮಾಡಿ ಇದನ್ನ ಏನಾಗ್ತದ ಅಂತಂದ್ರೆ ಒಂದ್ ಟೆಕ್ಸ್ಟ್ ನ ಸ್ಪೆಷಲೈಸ್ಡ್ ಮಾಡಕ ರಿಲೇಟಿವ್ ನ ಯೂಸ್ ಮಾಡ್ತದೆ. ಇಲ್ಲಿ ನೋಡ್ರಿ ಔಟ್ಪುಟ್ ನಾಗ ಏನಾಗ್ತದೆ, ಐ ಎಮ್ ದ ಅಂತ ಬರ್ತಿದ್ದದ. ಓಕೆ. ಸೊ ಐ ಎಮ್ ದ ಅಂತ ಬರೆದು ಕಲ್ಚರಲ್ ಸೆಕ್ರೆಟರಿ ಆಫ್ RNS ಅಂತ ಕೊಟ್ಟಾನ. ಸೊ ಬಟ್ ನಿಮ್ಗೆ ಏನ್ ದೊಡ್ಡದಾಗತ್ತದ, ಕಲ್ಚರಲ್ ಸೆಕ್ರೆಟರಿ ಅಷ್ಟೇ ಚೇಂಜ್ ಆಗತ್ತದ. ಯಾಕಂತಂದ್ರೆ ನೀವು ಸ್ಪ್ಯಾನ್ ನಾಗ ರಿಲೇಟಿವ್ ಪೊಸಿಷನ್ ಎದಕ್ ತಗೊಂಡಿರಿ, ಬರೀ ಕಲ್ಚರಲ್ ಸೆಕ್ರೆಟರಿಗೆ ಅಷ್ಟೇ ತಗೊಂಡಿರಿ. ತಿಳಿತಾ. ಇಲ್ಲ ಐ ಎಮ್ ಬರ್ದಿರಿ. ಓಕೆ. ಪಿ ಅಂತ ತಗೊಂಡು ಐ ಎಮ್ ಅಂತ ಬರ್ದಿರಿ. ಇಲ್ಲ RNS IT ಅಂತ ಬರ್ದಾನ. ಓಕೆ. ಬಟ್ ಇದು ಚೇಂಜ್ ಎದಕ್ಕೆ ಆಗತ್ತದ ಅಂತಂದ್ರೆ ನೀವು ರಿಲೇಟಿವ್ ಪೊಸಿಷನ್ ಎದಕ್ಕೆ ಕೊಟ್ಟಿರಿ, ಬರೀ ಕಲ್ಚರಲ್ ಸೆಕ್ರೆಟರಿಗೆ ಅಷ್ಟೇ ಕೊಡಾಕತ್ತೀರಿ. ಸೊ ಕಲ್ಚರಲ್ ಸೆಕ್ರೆಟರಿಗೆ ನೀವು ಏನ್ ಕೊಟ್ಟಿರಲ್ಲ ಅದನ್ನ ಡಿಸ್ಪ್ಲೇ ಆಗತ್ತದ. ಕ್ಲಿಯರ್. ಓಕೆ. ಸೊ ರಿಲೇಟಿವ್ ಅಂತಂದ್ರೆ ಏನು, ಒಂದು ಸೆಂಟೆನ್ಸ್ ಒಳಗ ಅಥವಾ ಒಂದು ಪ್ಯಾರಾಗ್ರಾಫ್ನಾಗ ಒಂದು ಸಮ್ ಟೆಕ್ಸ್ಟ್ ನ ಸ್ಪೆಷಲೈಸ್ಡ್ ಮಾಡಕ ರಿಲೇಟಿವ್ ಪೊಸಿಷನ್ ನ ಯೂಸ್ ಮಾಡ್ತೀವಿ. ಓಕೆ. ಸೊ ಇಟ್ ಈಸ್ ಯೂಸ್ ವಿತ್ ಸ್ಪ್ಯಾನ್. ಅಂಡರ್ಸ್ಟ್ಯಾಂಡ್. ಸೊ ಅಬ್ಸಲ್ಯೂಟ್ ಏನ್ ಮಾಡ್ತೀರಿ, ಒಂದು ಸ್ಪೆಸಿಫೈಡ್ ಪೊಸಿಷನ್ ಟಾಪ್ ಮತ್ತೆ ಲೆಫ್ಟ್ ಪೊಸಿಷನ್ ಕೊಟ್ಟು ಅಲ್ಲಿ ಡಿಸ್ಪ್ಲೇ ಮಾಡಕ್ಕೆ ಅಬ್ಸಲ್ಯೂಟ್ ಯೂಸ್ ಮಾಡ್ತೀವಿ. ರಿಲೇಟಿವ್ ಏನ್ ಮಾಡ್ತೀವಿ, ಒಂದು ಟೆಕ್ಸ್ಟ್ ನಾಗ ಅಥವಾ ಒಂದು ಪ್ಯಾರಾಗ್ರಾಫ್ನಾಗ ಒಂದು ಸಿಂಪಲ್ ಲೈನ್ ಅಥವಾ ಒಂದು ಸಿಂಪಲ್ ಟೆಕ್ಸ್ಟ್ ನ ಸ್ಪೆಷಲೈಸ್ಡ್ ಮಾಡಕ್ ಏನ್ ಮಾಡ್ತೀವಿ ನಾವು, ರಿಲೇಟಿವ್ ನ ಯೂಸ್ ಮಾಡ್ತೀವಿ. ಓಕೆ. ನೆಕ್ಸ್ಟ್ ಸ್ಟ್ಯಾಟಿಕ್ ಪೊಸಿಷನಿಂಗ್. The default value for the position property is static. Okay. ಇಲ್ಲಿ position property default ಯಾವ್ದು ಇರ್ತದೆ ಅಂತ ಹೇಳ್ತಾನೆ, static ಅಂತ ಇರ್ತಾನೆ. A statically positioned element is placed in a document as if it has the position value of relative but not value for top or left we given.
The difference is that statically positioned element cannot have its left or top properties initially set or changed later. Therefore, a statically placed element cannot be displayed from its normal position and displaced from its normal position and cannot be moved for the position later. Okay, so by default ಏನಿರ್ತದೆ ಅಂತ ಹೇಳತ್ತಾನ ಸ್ಟಾಟಿಕ್ ಅಂತ ಇರ್ತದೆ. ಓಕೆ, ನೀವೇನೇ ಯಾವುದೇ ಒಂದು ಎಲಿಮೆಂಟ್ಸ್ ನ ಡಿಸ್ಪ್ಲೇ ಮಾಡಿದ್ರ ಅಂತಂದ್ರೆ ಬೈ ಡಿಫಾಲ್ಟ್ ಅದು ಸ್ಟಾಟಿಕ್ ಪೊಸಿಷನ್ ಇರ್ತದೆ ಅಂತ ಹೇಳ್ತಾನೆ. ಸೊ ಅಲ್ಲೇನು ನಮಗ್ ಚೇಂಜ್ ಮಾಡಕ್ ಬರಂಗಿಲ್ಲ. ಟಾಪ್ ಲೆಫ್ಟ್ ಆಗ್ಲಿ ಅಥವಾ ಏನೇ ಅದ್ರದ್ದು ಸ್ಪೆಷಲೈಸ್ಡ್ ಫಾರ್ಮ್ ಆಗ್ಲಿ. ಸೊ ರಿಲೇಟಿವ್ ಒಳಗೆ ಹೆಂಗ್ ನಾವು ಸ್ಪೆಷಲೈಸ್ ಫಾರ್ಮ್ ಮಾಡ್ತೀವಿ, ಅಬ್ಸಲ್ಯೂಟ್ ಒಳಗೆ ಹೆಂಗ್ ಟಾಪ್ ಲೆಫ್ಟ್ ಕೊಡ್ತೀವಲ್ಲ ಹಂಗ್ ಕೊಟ್ರು ಏನ್ ಕೊಟ್ಟಾಗ ಬರಂಗಿಲ್ಲ. ಸೊ ಇದನ್ನ ಏನ್ ಹೇಳ್ತೀವಿ, ಬೈ ಡಿಫಾಲ್ಟ್ ಏನ್ ಟೆಕ್ಸ್ಟ್ ಇರ್ತಾವಲ್ಲ ಅವೆಲ್ಲ ಸ್ಟಾಟಿಕ್ ಪೊಸಿಷನ್ ಇರ್ತದೆ ಅಂತ ಹೇಳ್ತಾರೆ. ಕ್ಲಿಯರ್? ಓಕೆ, ಸೊ ತಿಳಿತಿದ್ದು ಟಾಪಿಕ್. ಏನ್ ನೋಡ್ರಿ, ಈಗ ಏನಾತ ಈಸಿ ಅದಾವ, ಏನಂತ ಡಿಫಿಕಲ್ಟ್ ಇಲ್ಲ. ಸೊ ಡೈನಾಮಿಕ್ ಡಾಕ್ಯುಮೆಂಟ್ಸ್ ವಿತ್ ಜಾವಾ ಸ್ಕ್ರಿಪ್ಟ್ ಒಳಗೆ ಏನ್ ಮಾಡ್ತೀವಿ ಅಂತಂದ್ರೆ ಇಂಟ್ರೊಡಕ್ಷನ್ ಹೇಳತ್ತಾನ. ಇಲ್ಲಿ ಏನ್ ಮಾಡಾಕತ್ತೀವಿ, ಡೈನಾಮಿಕ್ ಟೈಪ್ ಯೂಸ್ ಮಾಡಾಕತ್ತೀವಿ ಅಂತ ಹೇಳ್ತಾನೆ. ಸೊ ಡೈನಾಮಿಕ್ ಟೈಪ್ ಏನದಲ್ಲ ನಿಮ್ದು XHTML ಕಿಂತ ಏನ್ ದೊಡ್ಡ ಬ್ಯಾರೆದಲ್ಲ ಅಂತ ಹೇಳ್ತಾನೆ. So it is same as the XHTML document. It is not. It is same as the another markup language ಅಂತ ಹೇಳ್ತಾನೆ. ಸೊ ಓನ್ಲಿ ಡಿಫ್ರೆನ್ಸ್ ಏನದ, ಒಂದ್ ಸ್ವಲ್ಪ ಟ್ಯಾಗ್ಸ್ ಒಂದ್ ಸ್ವಲ್ಪ ಅಟ್ರಿಬ್ಯೂಟ್ಸ್ ನಾವು ಅದನ್ನ ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಪೊಸಿಷನಿಂಗ್ ಎಲಿಮೆಂಟ್ಸ್ ಒಳಗೆ ನಾವ್ ಏನ್ ಯೂಸ್ ಮಾಡ್ತೀವಿ, ಕ್ಯಾಸ್ಕೇಡೆಡ್ ಸ್ಟೈಲ್ ಪೊಸಿಷನ್ ಅಂತ ಯೂಸ್ ಮಾಡ್ತೀವಿ. ಸೊ ಅದು i8 ಬ್ರೌಸರ್ ಮತ್ತು ಇಂಟರ್ನೆಟ್ ಎಕ್ಸ್ಪ್ಲೋರರ್ 8 ಮತ್ತು ಫೈರ್ಫಾಕ್ಸ್ 3 ಒಳಗೆ ಯೂಸ್ ಮಾಡ್ತೀವಿ. ಓಕೆ, ಆಮೇಲೆ ಇಲ್ಲಿ ನಮಗೆ 3 ಟೈಪ್ಸ್ ಆಫ್ ಪೊಸಿಷನ್ ಬರ್ತದೆ, ಅಬ್ಸಲ್ಯೂಟ್, ರಿಲೇಟಿವ್ ಮತ್ತು ಸ್ಟ್ಯಾಟಿಕ್. ಓಕೆ, ಪೊಸಿಷನ್ ಅಂತ ಅಂದ್ರೆ ಒಂದು ಸ್ಪೆಸಿಫೈಡ್ ವ್ಯಾಲ್ಯೂಸ್ ಕೊಟ್ಟು ಅಥವಾ ಪೊಸಿಷನ್ಸ್ ಕೊಟ್ಟು ಡಿಸ್ಪ್ಲೇ ಮಾಡಕ್ಕೆ ಪೊಸಿಷನಿಂಗ್ ಎಲಿಮೆಂಟ್ಸ್ ಅಂತ ಹೇಳ್ತೇವೆ. ನಮ್ಮ ಸ್ಕ್ರೀನ್ ಇರ್ತದೆ, ಟೋಟಲ್ ಸ್ಕ್ರೀನ್ನಾಗ ನಾವು ಎಲ್ಲಿ ಬೇಕಾದಲ್ಲೂ ಡಿಸ್ಪ್ಲೇ ಮಾಡ್ಬೋದು. ಓಕೆ, ಸೊ 3 ಟೈಪ್ಸ್ ಅದಾವ. ಯಾವುದು, ಅಬ್ಸಲ್ಯೂಟ್, ರಿಲೇಟಿವ್, ಸ್ಟ್ಯಾಟಿಕ್. ಸ್ಟ್ಯಾಟಿಕ್ ಅಂತಂದ್ರೆ ಬೈ ಡಿಫಾಲ್ಟ್ ಅಲ್ಲಿ ಏನೂ ಕೊಡಂಗಿಲ್ಲ, ಟಾಪ್ ಲೆಫ್ಟ್ ಅದೇನು ಕೊಡ್ಲಾರ್ದೆ ಏನ್ ಡಿಸ್ಪ್ಲೇ ಆಗ್ತದಿಲ್ಲ. ಬೈ ಡಿಫಾಲ್ಟ್ ನಮ್ಮ ಮಾರ್ಜಿನ್ ಏನ್ ಡಿಸ್ಪ್ಲೇ ಆಗ್ತದಿಲ್ಲ ಅದು ಸ್ಟ್ಯಾಟಿಕ್ ಅಂತ ಹೇಳ್ತಾನೆ. ಸೊ ಅಬ್ಸಲ್ಯೂಟ್ ಅಂತಂದ್ರೆ ಒಂದ್ ಸ್ಕ್ರೀನ್ ಒಳಗ ಒಂದ್ ಪೊಸಿಷನ್ ಕೊಡ್ತೀವಿ, ಲೈಕ್ ಟಾಪ್ ಮತ್ತು ಲೆಫ್ಟ್ ಅಂತ ಪೊಸಿಷನ್ ಕೊಟ್ಟು ಅದಕ್ಕೆ ನಂಬರ್ಸ್ ಕೊಟ್ಟು ನೀವು ಎಲ್ಲಿ ಸ್ಪೆಸಿಫೈ ಮಾಡಿರ್ತೀರ ಅಲ್ಲಿ ಡಿಸ್ಪ್ಲೇ ಆಗ್ತದೆ. ಇಲ್ಲೇನ ಅಬ್ಸಲ್ಯೂಟ್ ಒಳಗ ನೀವು ಎರಡು ಟೈಪ್ ಕೊಡ್ಬೋದು, ಅಂದ್ರೆ ಬ್ಯಾಕ್ ಗ್ರೌಂಡ್ ಮತ್ತೆ ಫ್ರಂಟ್ ಅಂತ. ಓಕೆ, ಸೊ ಬ್ಯಾಕ್ ಗ್ರೌಂಡ್ ಟೆಸ್ಟ್, ಫ್ರಂಟ್ ಟೆಸ್ಟ್ ಅಂತ ಹೆಂಗ್ ನಿಮ್ ವಾಟರ್ ಮಾರ್ಕ್ ಇರ್ತದಲ್ಲ, ಒಂದು ಟೆಕ್ಸ್ಟ್ ಮ್ಯಾಗ ಇನ್ನೊಂದು ಟೆಕ್ಸ್ಟ್ ಹೆಂಗ್ ಇರ್ತದಲ್ಲ ಹಂಗ ಅಬ್ಸಲ್ಯೂಟ್ ನ ನೀವು ಕೊಡ್ಬೋದು. ಸೊ ಇಲ್ಲೇನ್ ಯೂಸ್ ಮಾಡ್ತಾರೆ, ಅಬ್ಸಲ್ಯೂಟ್ ವರ್ಡ್ ನ ಯೂಸ್ ಮಾಡ್ತೀವಿ. ಇಟ್ಸ್ ಲೈಕ್ ವಾಟರ್ ಮಾರ್ಕ್ ನ ಹೆಂಗ್ ಬರಿತೀವಲ್ಲ ಹಂಗ ನೀವು ಕೊಡ್ಬೋದು ಅಂತ ಹೇಳ್ತಾರೆ. ಓಕೆ, ಇಲ್ಲೇ ಲೆಫ್ಟ್ ಮತ್ತೆ ರೈಟ್ ಪ್ರಾಪರ್ಟಿ, ಸಾರಿ ಲೆಫ್ಟ್ ಮತ್ತೆ ಟಾಪ್ ಪ್ರಾಪರ್ಟಿ ಕೊಡ್ಬೇಕು. ಸೊ ರಿಲೇಟಿವ್ ಒಳಗೆ ಏನದ ಅಂತಂದ್ರೆ ಇಲ್ಲೇನ್ ನಾವು ಒಂದ್ರ ಮೇಲೆ ಒಂದ್ ಮಾಡಕ್ ಬರಂಗಿಲ್ಲ. ಓಕೆ, ಸೊ ರಿಲೇಟಿವ್ ಒಳಗೆ ಏನ್ ಮಾಡ್ತೀವಿ ಅಂತಂದ್ರೆ ಜಸ್ಟ್ ಒಂದ್ ಟೆಕ್ಸ್ಟ್ ನ ಸ್ಪೆಷಲೈಸ್ಡ್ ಮಾಡ್ತೀವಿ. ಸೊ ಬೈ ಯೂಸಿಂಗ್ ಸ್ಪ್ಯಾನ್. ಓಕೆ, ಸ್ಪ್ಯಾನ್ ಯೂಸ್ ಮಾಡಿ ಒಂದ್ ಟೆಕ್ಸ್ಟ್ ನ ಸ್ಪೆಷಲೈಸ್ ಮಾಡಕ್ ಏನಂತಾನ ರಿಲೇಟಿವ್ ಅಂತ ಕರಿತೀವಿ. ಇದು 3 ಪೊಸಿಷನಿಂಗ್ ಆಫ್ ಎಲಿಮೆಂಟ್ಸ್ ಒಳಗೆ 3 ಇಂಪಾರ್ಟೆಂಟ್. ಕ್ಲಿಯರ್? Okay, next moving elements we'll see in the next video.